ಸಂದರ್ಭದಲ್ಲಿ ಈಗಾಗಲೇ ನಡೆದಿರುವಂತಹ ದಾಳಿ ಮತ್ತು ಅದಕ್ಕೆ ಸಿಕ್ತಿರುವಂತಹ ಮಾಹಿತಿಗಳನ್ನು ನೋಡ್ತಾ ಹೋದಾಗ ಸುಮಾರು 12 ಜನ ಉಗ್ರರನ್ನು ಕೊಲ್ಲಲಾಗಿದೆ ಅನ್ನುವಂಥದ್ದು, ಸತ್ತು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಇನ್ನು 10 ಜನ, ಸುಮಾರು 50ಕ್ಕೂ ಹೆಚ್ಚು ಜನ ಈಗಾಗಲೇ ಗಾಯಗೊಂಡಿದ್ದಾರೆ ಅನ್ನುವಂಥದ್ದು ಯಾವ ರೀತಿಯಾದಂತಹ ಅಪ್ಡೇಟ್ಸ್ ಸಿಗ್ತಾ ಇದೆ ಮಧು? ಪ್ರಸಾದ್, 9 ಅತಿ ದೊಡ್ಡ ಉಗ್ರ ಕೇಂದ್ರಗಳು ಅಂದರೆ ಈಗ ಲೆಕ್ಕಕ್ಕೆ ಸಿಗ್ತಾ ಇರುವಂಥದ್ದು ಭಾರತೀಯ ಸೇನೆಯ ಮೂಲಗಳ ಪ್ರಕಾರ 12 ಉಗ್ರರು. ಆದರೆ ಅದಕ್ಕೂ ಮೀರಿದ ಅತಿ ದೊಡ್ಡ ಆಘಾತ ಈ ಉಗ್ರಗಾಮಿ ನೆಲದಲ್ಲಿ ಆಗಿರುವಂಥದ್ದು. ಈ ಒಂದು ಮುರಿಡಿಕೆಯ ಕೇಂದ್ರದ ಬಗ್ಗೆ ಈಗಾಗಲೇ ನೀವು ಸೂಕ್ಷ್ಮವಾಗಿ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರಿ. ಅಲ್ಲಿರುವಂತಹ ಮದರಸಾಗಳ ಮೂಲ ಉದ್ದೇಶವೇ ಈ ಒಂದು ಉಗ್ರರನ್ನ ತಯಾರು ಮಾಡುವಂಥದ್ದು. ನೀವು ಯಾವುದೇ ದೇಶದ ಒಂದು ಸೇನೆಯನ್ನು ನೋಡಿರ್ತೀರಿ, ಒಂದು ಗುಪ್ತಚರವನ್ನು ನೋಡಿರ್ತೀರಿ, ಅದ್ರ ಬಗ್ಗೆ ಬಹುತೇಕರಿಗೆ ಗೊತ್ತಿರುತ್ತೆ. ಆದರೆ ಈ ಪಾಕಿಸ್ತಾನದ ಬರಹ ಮತ್ತು ಪರಿಸ್ಥಿತಿ ನೀವೇ ಹೇಳಿದಂತೆ ಇತಿಹಾಸ ಮತ್ತು ವರ್ತಮಾನಕ್ಕಿರುವಂತಹ ಸಾಕ್ಷಿ ಒಂದು ಮುರಿಡಿಕೆ ಕೇಂದ್ರದ ಸುತ್ತ ನಡೀತಾ ಇದ್ದಂತಹ ಚಟುವಟಿಕೆಗಳು ಒಂದು ರೀತಿ ಸೇನೆಗೆ ಪರ್ಯಾಯವಾಗಿ ಅಥವಾ ತಾನೇ ಸೇನೆಯಾಗಿ ಭಾರತದ ವಿರುದ್ಧ ಪ್ರಾಕ್ಸಿ ವಾರ್ ಮಾಡಲಿಕ್ಕೆ ಇದ್ದಂತಹ ಅತಿ ದೊಡ್ಡ ಜೈಷೆ ಉಗ್ರರು, LET ಉಗ್ರರು ಏನಿದ್ರು ಇವರೆಲ್ಲರಿಗೂ ಕೂಡ ತರಬೇತಿ ಕೇಂದ್ರಗಳು ಇಲ್ಲೇ. ಇವರಿಗೆ ಬ್ರೆಡ್ ಬನ್ನು ಕೊಟ್ಟು ಇವರಿಗೆ ಪಕ್ಕದಲ್ಲಿ ಹೋಗಿ ಪ್ಯಾಂಟ್ ಬಿಚ್ಚಿಸಿ ಗುಂಡು ಹೊಡೀರಿ ಅಂತ ಧರ್ಮಬೋಧೆಗಳನ್ನು ಮಾಡಿ, ಧರ್ಮ ಅಂದ್ರೆ ಈ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದಂತ ರಕ್ತ ಪಿಪಾಸುಗಳ ನೆಲ ಈ ಮುರಿಡಿಕೆ ಮತ್ತು ಆಸುಪಾಸಲ್ಲಿ ಲಾಹೋರ್ ಪಕ್ಕದಲ್ಲೇ ಲಾಹೋರ್ಗೆ ಹೊಂದಿಕೊಂಡಂತೆ ಇದ್ದಂಥ ಈ ಒಂದು ಮುರಿಡಿಕೆಯಲ್ಲಿ ನಡೀತಾ ಇದ್ದದ್ದೇ ಪ್ರತಿನಿತ್ಯ ಪ್ರತಿಕ್ಷಣ ಈ ಒಂದು ಕೆಲಸಗಳು, ಈ ಚಟುವಟಿಕೆಗಳು. ಈ ಹಿನ್ನೆಲೆಯಲ್ಲಿ ಅತಿ ದೊಡ್ಡ ಒಂದು ಚಟುವಟಿಕೆಗಳ ಕೇಂದ್ರವಾಗಿದ್ದಂಥ ಈ ಮುರಿಡಿಕೆಯನ್ನು ಈಗಾಗಲೇ ರೂಪುರೇಷೆಯನ್ನು ನೀಲನಕ್ಷೆಯನ್ನು ಸಿದ್ಧಪಡಿಸಿಕೊಂಡಿದ್ದಂತಹ ಭಾರತೀಯ ಸೇನೆ ಸರ್ಕಾರಕ್ಕೂ ಕೂಡ ಬ್ರೀಫ್ ಮಾಡಿ ಸೆಲೆಕ್ಟಿವ್ ಆಗಿ ಈಗ ಆದರೆ ಅತ್ಯಂತ ತೀಕ್ಷ್ಣವಾಗಿ ದೊಡ್ಡ ಪೆಟ್ಟನ್ನು ಕೊಡೋ ರೀತಿ 9 ಕೇಂದ್ರಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಜರ್ ಮಸೂದ್ ಪ್ರಮುಖ ಮದರಸಾವನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ವೆದರ್ ಅಲ್ಲ ಅಜರ್ ಮಸೂದ್ ಇದನ್ನ ಅಥವಾ ಈಗಾಗಲೇ ಟೆನ್ಷನ್ ಜಾಸ್ತಿ ಆಗಿದ್ದರಿಂದ, ಎಸ್ಕಲೇಷನ್ ಆಗಿದ್ದರಿಂದ ಇಂಡಿಯಾ ಪಾಕಿಸ್ತಾನ ನಡುವೆ ಇನ್ನಷ್ಟು ಸುರಕ್ಷಿತ ತಾಣಗಳಿಗೆ ಅವ್ರನ್ನ ರವಾನೆ ಮಾಡಲಾಗಿತ್ತ, ಅದು ಇನ್ನಷ್ಟು ಕೂಡ ಗೊತ್ತಾಗಬೇಕಿದೆ. ಆದರೆ ಈಗಾಗಲೇ ಅಜರ್ ಮಸೂದ್ನ ಪ್ರಮುಖ ಕೇಂದ್ರಗಳನ್ನು ಗುರಿಯಾಗಿಟ್ಕೊಂಡು ದಾಳಿ ಮಾಡಿರುವಂಥ ಇದರಲ್ಲಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 12 ಉಗ್ರರು ಫಿನಿಶ್ ಆಗಿರುವಂಥದ್ದು. ಇನ್ನು ಈ ಒಂದು ಆಪರೇಷನ್ಗೆ ಇಟ್ಟಿರುವಂತಹ ಹೆಸರು ಎಷ್ಟು ಸೂಕ್ಷ್ಮ ಮತ್ತು ಸಂದರ್ಭೋಚಿತವಾಗಿದೆ ಅನ್ನೋದಕ್ಕೆ ನೀವು ಈಗಾಗಲೇ 2-3 ಸಲ ಹೇಳಿದ್ರಿ. ಸಿಂಧೂರ ಅನ್ನುವಂಥ ಹೆಸರು ಯಾಕೆ ಈ ಒಂದು ಕ್ಷಣದಲ್ಲಿ ಸಿಗ್ನಿಫಿಕೆನ್ಸ್ ಅನ್ನು ಪಡೆದುಕೊಳ್ಳುತ್ತೆ ಅಂದ್ರೆ ನೋಡಿ, ಈ ಒಂದು ಸಿಂಧೂರ ಯಾರು ಪ್ರತಿಯೊಬ್ಬ ಭಾರತೀಯ ಹಿಂದೂ ಮಹಿಳೆಯ ಹಣೆಯ ಮೇಲೆ ರಾರಾಜಿಸುವಂತಹ ಒಂದು ಮುತ್ತೈದೆತನದ ಒಂದು ಸಂಕೇತ. ಆ ಒಂದು ಮುತ್ತೈದೆತನಕ್ಕೆ ಕೈ ಹಾಕಿದ್ರು ಈ ಒಂದು ನೀಚ ಪಾಪಿ ಉಗ್ರರು. ಸಂತೋಷದಿಂದ ಫ್ಯಾಮಿಲಿಯ ಜೊತೆ ಬಂದು ಕಾಲ ಕಳೆಯಲಿಕ್ಕೆ ಬಂದಿದ್ದಂಥ ಪ್ರವಾಸಿಗರ ಮೇಲೆ, ಮುಗ್ಧ ಪ್ರವಾಸಿಗರ ಒಂದು ಕುಂಕುಮಕ್ಕೆ ಕೈ ಹಾಕಿ ಅವರ ಹಣೆಯಲ್ಲಿ ರಕ್ತವನ್ನು ಹರಿಸಿದ್ರಲ್ಲ, ಆ ಒಂದು 26 ಜನರ ಮನೆಯ ಕುಟುಂಬಸ್ಥರ ಕುಂಕುಮ ಭಾಗ್ಯವನ್ನು ಕಿತ್ಕೊಂಡಿದ್ರಲ್ಲ, ಅದಕ್ಕೆ ತನ್ನದೇ ಆದ ಸೂಕ್ತ ರೀತಿಯಲ್ಲಿ ಅದೇ ಒಂದು ಹೆಸರಿನ ಮೂಲಕ ಕುಂಕುಮ ಕಿತ್ಕೊಂಡಂತ ಕಿರಾತಕರಿಗೆ ಆ ಒಂದು ಆಪರೇಷನ್ ಸಿಂಧೂರ ಅನ್ನೋ ಹೆಸರಿನ ಮೂಲಕ ತಕ್ಕನಾದ ಉತ್ತರವನ್ನು ಭಾರತೀಯ ಸೇನೆ, ಭಾರತೀಯ ಸರ್ಕಾರ ಇವತ್ತು ಕೊಟ್ಟಿರುವಂಥದ್ದು. ಈ ಮೂಲಕ ಸದ್ಯದ ಅಪ್ಡೇಟ್ಸ್ ಅಲ್ಲಿ 12 ಉಗ್ರರು ಸದ್ಯ ಫಿನಿಶ್ ಆಗಿದೆ. ಇದರ ಸಂಖ್ಯೆ, ಡೆತ್ ಟೋಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ 9 ಕೇಂದ್ರಗಳು ಅಂದ್ರೆ ಅಲ್ಲಿ ಇದ್ದಂಥ ಬಹುತೇಕ ಭೂಪ್ರದೇಶ ಈ ಒಂದು ಉಗ್ರಗಾಮಿಗಳ ತಯಾರಿಕೆಯ ಕೇಂದ್ರವೇ ಆಗಿತ್ತು. ಅಲ್ಲಿ ಪಾಕಿಸ್ತಾನದ ಅರ್ಧ ಬಜೆಟ್ ಕೂಡ ಈ ಉಗ್ರರಿಗೆ ಹೋಗ್ತಿತ್ತು ಅಂದ್ರೆ ಆಶ್ಚರ್ಯ ಇಲ್ಲ. ಅಷ್ಟರ ಮಟ್ಟಿಗೆ ತನ್ನೆಲ್ಲ ಸಂಪತ್ತು ಸವಲತ್ತುಗಳನ್ನು ಇವರಿಗೆ ಕೊಟ್ಟು ಪೋಷಣೆ ಮಾಡಿ ಬೇರೆ ರಾಷ್ಟ್ರಗಳಿಂದ ಏನು ಬಹಿರಂಗವಾಗಿ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎರಡೂ ರೀತಿ ಮಾಡ್ಕೊಂಡಿರುವಂತಹ ರಕ್ಷಣಾ ಒಪ್ಪಂದಗಳು, ಕಳ್ಳ ಒಪ್ಪಂದಗಳು ಎಲ್ಲದರಲ್ಲೂ ಸಿಕ್ಕಂತಹ ಒಂದು ಶಸ್ತ್ರಾಸ್ತ್ರ ಪರಿಕರಗಳು ಎಲ್ಲವನ್ನೂ ಕೂಡ ಈ ಒಂದು ಉಗ್ರರ ಮಡಿಲಲ್ಲಿ ತೆಗೆದುಕೊಂಡು ಇವರ ಒಂದು ಕಾಲ ಬುಡದಲ್ಲಿ ಇಟ್ಟು ನಮಸ್ಕಾರ ಮಾಡಿ ಬರ್ತಾ ಇತ್ತು ಪಾಕಿಸ್ತಾನ. ಅಂಥದ್ದೊಂದು ಜಾಗ ಈ ಒಂದು ಮುರಿಡಿಕೆ ಮತ್ತು ಈ ಒಂದು ಮುರಿಡಿಕೆಯ ಸುತ್ತಮುತ್ತ ಇದ್ದಂಥ ಈ 9 ಕೇಂದ್ರಗಳು. ಸೊ ಈ ಹಿನ್ನೆಲೆಯಲ್ಲಿ ಇದನ್ನು ಅತ್ಯಂತ ಸ್ಟ್ರಾಟಜಿಕ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟಿವ್ ಏರ್ ಸ್ಟ್ರೈಕ್ ಅನ್ನು ಮಾಡಿ, ಇದು ಎಸ್ಕಲೇಷನ್ ಅಲ್ಲ, ಉಗ್ರರ ವಿರುದ್ಧ ಪಾಠ, ಉಗ್ರರಿಗೆ ತಕ್ಕ ಶಿಕ್ಷೆ ಅನ್ನುವಂಥ ಒಂದು ಮೆಸೇಜ್ ಅನ್ನು ಸ್ವತಃ ಪಾಕಿಸ್ತಾನಕ್ಕೆ ಮತ್ತು ಈ ಮೂಲಕ ಜಾಗತಿಕವಾಗಿಯೂ ಕೂಡ ಯಾವುದೇ ರೀತಿಯ ಮುಜುಗರ, ತೊಂದರೆ, ಪ್ರತಿರೋಧ ಆಗದೇ ಇರೋ ರೀತಿ ಭಾರತ ಕಾರ್ಯವನ್ನು ನಿರ್ವಹಿಸಿದೆ. ಮತ್ತು ಮಧ್ಯರಾತ್ರಿಯ ಕೂಡ ಜೈ ಹಿಂದ್, ಸತ್ಯಕ್ಕೆ ಜಯ ಸಿಕ್ಕಿದೆ, ನ್ಯಾಯ ಸಿಗ್ತಾ ಇದೆ ಅನ್ನುವಂಥ ಒಂದು ಟ್ವೀಟ್ಗಳನ್ನು ಭಾರತೀಯ ಸೇನೆ, ರಕ್ಷಣಾ ಸಚಿವರು ಎಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ. ಇಂಥದ್ದೇ ಈ ಒಂದು ಆಪರೇಷನ್ ಆಗ್ತಾ ಇದ್ದಂಥ ಕೆಲವೇ ಕ್ಷಣಗಳಲ್ಲಿ ಲಾಹೋರ್ನ ಸುತ್ತಮುತ್ತ, ರಾವಲ್ಪಿಂಡಿ ಮತ್ತು ಬಹುತೇಕ ಅಲ್ಲಿನ ಬಂದರುಗಳ ಕಾರ್ಯಾಚರಣೆ, ಏರ್ಪೋರ್ಟ್ನ ಕಾರ್ಯಾಚರಣೆ, ರಕ್ಷಣಾ ನೆಲೆಗಳು ಇವೆಲ್ಲವೂ ಕೂಡ ಬಂದಾಗಿದೆ ಪಾಕಿಸ್ತಾನದಲ್ಲಿ. ಒಂದು ರೀತಿ ಅಘೋಷಿತ ಅಥವಾ ಘೋಷಿತ ಎರಡೂ ರೀತಿಯ ಒಂದು ಎಮರ್ಜೆನ್ಸಿ, ಆ ಒಂದು ಮಿಲಿಟರಿ ಎಮರ್ಜೆನ್ಸಿ ಈಗಾಗಲೇ ಅಲ್ಲಿ ಡಿಕ್ಲೇರ್ ಆಗಿರುವಂಥದ್ದು. ಈ ಮೂಲಕ ಭಾರತದ ಈ ಒಂದು ಪ್ರತಿಕ್ರಿಯೆಗೆ ಪಾಕಿಸ್ತಾನದ ಮರು ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಈ ಕ್ಷಣಕ್ಕೆ ಕುತೂಹಲ. ಒಪ್ಪಿಕೊಂಡ್ರೆ ಈಗಾಗಲೇ ಹೇಳಿದಂತೆ ಉಗ್ರಗಾಮಿಗಳನ್ನು ಪೋಷಣೆ ಮಾಡಿದ್ವಿ ಅಂತಾಗುತ್ತೆ.
ಸುಮ್ಮನೆ ಬಿಟ್ಟರೆ ಬಾಯಿ ಬಗೊಳೆ ಏನಿತ್ತು ಒಂದು 13 ದಿವಸಗಳಿಂದ ತೋರಿಸ್ತಾ ಇದ್ದಂಥ ಒಂದು ಪೌರುಷ, ಒಲೆಯ ಮುಂದಿನ ಪೌರುಷ, ಮಗದೊಂದು ಭಾಷಣಗಳಷ್ಟೇ ಸೀಮಿತ ಆಗುತ್ತೆ. ಮತ್ತು ಉಗ್ರರಿಗೆ ಮುಂದಿನ ದಿನಗಳಲ್ಲಿ ಆತ್ಮಸ್ಥೈರ್ಯ ಅವರಿಗೆ ಖಂಡಿತ ಇರಲ್ಲ. ಪಾಕಿಸ್ತಾನಕ್ಕೆ ಪಾಕಿಸ್ತಾನದೇ ಬುದ್ಧಿಯ ಮೂಲಕ ಉತ್ತರವನ್ನು ಭಾರತ ಕೊಟ್ಟಿದೆ. ಆದರೆ ಇಲ್ಲಿ ತುಂಬ ವಿಶೇಷ ಏನಂತಂದರೆ ಯಾವುದೇ ನಾಗರಿಕರಿರ್ಬೋದು ಅಥವಾ ಯಾವುದೇ ಮಹಿಳೆ ಮಕ್ಕಳು ಈ ರೀತಿ ಅಂತಹ ಒಂದು ಅಮಾನವೀಯ ಏನು ನೆಲೆಗಟ್ಟಿನಲ್ಲಿ ನೋಡದೆ ತುಂಬ ಸ್ಟ್ರಾಟಜಿಕ್ ಆಗಿ ಉಗ್ರಗಾಮಿಗಳನ್ನೇ ಉಗ್ರರ ಕ್ಯಾಂಪ್ಗಳನ್ನೇ ಗುರಿಯಾಗಿಸಿಕೊಂಡು ಮಾಡಿರುವಂಥ ಏರ್ ಸ್ಟ್ರೈಕ್ ಇದು. ಸೊ ಒಂದು ರೀತಿ ಪ್ರತೀಕಾರ ಏನು ಪೆಹಲ್ಗಾಮ್ ಪ್ರತೀಕಾರದ ಮೊದಲ ಅಧ್ಯಾಯ. ಹರಿಪ್ರಸಾದ್, ಸದ್ಯದ ಅಪ್ಡೇಟ್ಸ್ ಪ್ರಕಾರ. ಎಸ್ ಮಧು, ಈಗಾಗಲೇ ಆಪರೇಷನ್ ಸಿಂಧೂರ್ ಹೆಸರಿನ ಮೂಲಕವಾಗಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಈಗ ಭಾರತ ಮಾಡಿದೆ. ಭಾರತದ ನೆಲದಲ್ಲಿ ನೆತ್ತರು ಚೆಲ್ಲಿದ್ರೆ ನಿಮ್ಮನ್ನು ನುಗ್ಗಿ ಹೊಡಿತೀವಿ ಅನ್ನೋದನ್ನ ಭಾರತ ಸರ್ಕಾರ ಈ ಹಿಂದೂ ಕೂಡ ಹೇಳ್ತಾ ಬಂದಿತ್ತು. ಆದರೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಕಂಟ್ರೋಲ್ನಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಪಾಕಿಸ್ತಾನದಲ್ಲಿ ಒಂದು ಸರ್ಕಾರ ಇದ್ದು ಅದರ ಕಂಟ್ರೋಲ್ನಲ್ಲಿ ಅಲ್ಲಿ ಉಗ್ರರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಪೋಷಣೆಯಲ್ಲಿರ್ತಕ್ಕಂಥ, ಯಾಕಂದರೆ ಅವರದೇ ಏನು ಮಡಿಲ ಮೇಲೆ ಬೆಳೆಸಿರ್ತಕ್ಕಂತಹ ಉಗ್ರರು ಅವರ ಮಾತುಗಳನ್ನೇ ಕೇಳದೆ ಇರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವ ಸ್ವರೂಪದಲ್ಲಿ ಏನು ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅನ್ನುವಂಥದ್ದು ಇಡೀ ಜಾಗತಿಕವಾಗಿ ಗೊತ್ತಾಗಿರುವಂತಹ ವಿಚಾರ. ಈಗಾಗಲೇ ಪಾಕಿಸ್ತಾನದ ಉಗ್ರರು ಭಾರತದ ನೆಲದಲ್ಲಿ ಪಹಲ್ಗಾಮ್ನ ಸುಂದರ ತಾಣದಲ್ಲಿ ಅಲ್ಲಿರ್ತಕ್ಕಂಥ ಬೈಸ್ರನ್ ವ್ಯಾಲಿಯಲ್ಲಿ ಏನು ಭೂಲೋಕದ ಸ್ವರ್ಗದಂತಿದ್ದಂತಹ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಕರೀತಾ ಇದ್ದಂತಹ ಜನ ಖುಷಿಯಾಗಿ ಓಡಾಡ್ತಿದ್ದಂತಹ ಜಾಗದಲ್ಲಿ ಅವ್ರು ನಡೆಸಿರ್ತಕ್ಕಂತಹ ದಾಳಿ ಇತ್ತಲ್ಲ, ಅದರ ಉತ್ತರ ಇವತ್ತು ಉಗ್ರರ ನೆಲೆಗಳು ಧ್ವಂಸವಾಗಿರುವಂತಹ ಸ್ವರೂಪ. ಇದು ಪಾಕಿಸ್ತಾನಕ್ಕೆ ನಾಚಿಕೆಯಾಗಬೇಕು ಅನ್ನುವಂತಹ ಅಂಶವನ್ನು ಟ್ರಂಪ್ ಉಲ್ಲೇಖ ಮಾಡಿ ಪಾಕಿಸ್ತಾನದ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. No, it's a shame. We just heard about it just as we were walking in the doors of the Oval. Just heard about it. I guess people knew something was going to happen based on a little bit of the past. They've been fighting for a long time. You know, they've been fighting for many, many decades and centuries, actually, if you really think about it. No, I just hope it ends very quickly. No, it's a shame. We just heard about it just as we were walking in the doors of the Oval. Just heard about it. I guess people knew something was going to happen based on a little bit of the past. They've been fighting for a long time. You know, they've been fighting for many, many decades and centuries, actually, if you really think about it. No. ಡೊನಾಲ್ಡ್ ಟ್ರಂಪ್ ಕೂಡ ಮಾತಾಡಿರುವಂಥದ್ದು ಈ ಪಾಕಿಸ್ತಾನದ ವಿರುದ್ಧದ ಆ್ಯಕ್ಷನನ್ನು ತೆಗೆದುಕೊಳ್ಳುತ್ತೆ ಭಾರತ ಅನ್ನುವಂತಹ ನಿಟ್ಟಿನಲ್ಲಿ ಟ್ರಂಪ್ ಕೂಡ ಮಾತನಾಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಪಾಕಿಸ್ತಾನಕ್ಕೆ ನಾಚಿಕೆ ಆಗಬೇಕು ಅನ್ನುವಂತಹದನ್ನು ಕೂಡ ಹೇಳಿದ್ದಾರೆ. ಪಾಕಿಸ್ತಾನ ಇಲ್ಲಿ ಆಡ್ತಾ ಇರುವಂತಹ ನಾಟಕಗಳು, ಜಾಗತಿಕ ನಾಟಕಗಳಿಗೆ ಎಲ್ಲದಕ್ಕೂ ಕೂಡ ಒಂದು ಪಾಪದ ಕೊಡ ತುಂಬೋದು ಅನ್ನುವಂಥದ್ದು ಒಂದು ಮಾತಿದೆಯಲ್ಲ, ಆ ಪಾಪದ ಕೊಡ ತುಂಬಿದಾಗ ಎಲ್ಲರೂ ಕೂಡ ಅವರನ್ನು ಪೋಷಣೆ ಮಾಡ್ತಿದ್ದ, ಅವ್ರಿಗೆ ಈ ಹಿಂದೆ ರಕ್ಷಣೆಯನ್ನು ಕೊಡ್ತಾ ಇದ್ದಂತಹ ದೇಶಗಳು ಕೂಡ ಅದಕ್ಕೆ ತಿರುಗಿ ಬೀಳ್ತವೆ. ಮತ್ತು ಪಾಕಿಸ್ತಾನದ ಕತೆ ಹೇಗಿದೆ ಅಂತ ಹೇಳಿದರೆ ಅದು ಬಗಲಲ್ಲಿ ಕಟ್ಕೊಂಡಿದ್ದಂತಹ ಕೆಂಡದ ರೀತಿಯಲ್ಲಿ ಅದು ಎಲ್ಲ ದೇಶಗಳನ್ನು ಕೂಡ ಸುಡೋದಕ್ಕೆ ಶುರು ಮಾಡ್ತಾ ಇತ್ತು. ಯಾಕಂದರೆ ಉಗ್ರರ ಕೃತ್ಯಗಳಿಗೆ ಅದನ್ನು ಪೋಷಣೆ ಮಾಡಿದಂಥವ್ರನ್ನು ಕೂಡ ಅದು ಆಹುತಿ ತೆಗೆದುಕೊಳ್ಳುತ್ತೆ. ಈ ಆಹುತಿ ಪಾಕಿಸ್ತಾನದಲ್ಲಿ ಆಗಾಗ್ಗೆ ಉಗ್ರರು ತೆಗೆದುಕೊಳ್ತಾ ಇರ್ತಾರೆ. ಅದರ ಜೊತೆಗೆ ಅವರು ಭಾರತದ ಮೇಲೆ ನಡೀತಾ ಇರುವಂತಹ ದ್ವೇಷದ ದಾಳಿಗಳಿದಾವಲ್ಲ, ಅದಕ್ಕೂ ಕೂಡ ಇವತ್ತು ಪಾಕಿಸ್ತಾನ ಅನುಭವಿಸ್ತಾ ಇರುವಂಥದ್ದು. ಇದನ್ನು ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿರುವಂಥದ್ದನ್ನೇ, ಏನಂದರೆ ದಶಕಗಳಿಂದ ಎರಡು ದೇಶಗಳ ನಡುವೆ ಕಾನ್ಫ್ಲಿಕ್ಟ್ ಇದೆ ಅನ್ನುವಂತಹ ಅಂಶವನ್ನು ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು. ಮಧು, ಡೊನಾಲ್ಡ್ ಟ್ರಂಪ್ ಮಾತುಗಳನ್ನು ಗಮನಿಸಿದಾಗ ಜಾಗತಿಕ ಮಟ್ಟದಲ್ಲೂ ಕೂಡ ಪಾಕಿಸ್ತಾನ ಏಕಾಂಗಿ ಆಗಿದೆ ಅನ್ನುವಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಕೂಡ ದೃಢಪಡಿಸ್ತಾ ಇದ್ದಾರೆ. ಇಲ್ಲಿ ಹರಿಪ್ರಸಾದ್, ಅತಿ ದೊಡ್ಡ ಮಾಕರಿ ಪಾಕಿಸ್ತಾನದ ಹೇಗಿತ್ತು ಅಂದರೆ, ಒಂದು ಭಾರತದ ವಿರುದ್ಧ ತನ್ನ ಪ್ರಾಕ್ಸಿ ವಾರ ಮಾಡ್ತಾ ಬಂದಿದೆ. ದಶಕಗಳಿಂದ ನೇರ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಸ್ಟೈನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 1.5 ತಿಂಗಳು ಕೂಡ ನಮಗೆ ಭಾರತದ ಮುಂದೆ ನಿಲ್ಲಲಿಕ್ಕೆ ಯಾವುದೇ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ. ಆದರೆ ಆ ಪ್ರಾಕ್ಸಿ ವಾರ್ನ ಮಾಡ್ತಾನೆ ನಾನು ಉಗ್ರಗಾಮಿಗಳ ವಿರುದ್ಧ ಅಥವಾ ಉಗ್ರತ್ವದ ವಿರುದ್ಧ ಇದ್ದೀವಿ, ನಿಮಗೂ ಕೂಡ ಏನಾದರೂ ಅಂತ ಆಶಯ ಆಸಕ್ತಿ ಇದ್ದರೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಒಂದು ವಿಪರ್ಯಾಸದ ಮಾತುಗಳನ್ನು ಆಡ್ತಾ ಬಂತು. ಮತ್ತು ಜಾಗತಿಕವಾಗಿ ಭಾರತ ಯಾವ ರೀತಿ ನರೇಶನ್ನು ಬಿಲ್ಡ್ ಮಾಡೋಕ್ಕೆ ಟ್ರೈ
ಮಾಡಬಾರ್ದು ಅಂದರೆ ಯಾರಾದರೂ ಮಧ್ಯಸ್ಥಿಕೆ ವಹಿಸಿ ನ್ಯೂಟ್ರಲ್ ಪ್ಲಾಟ್ಫಾರ್ಮ್ ಇಂದ ತನಿಖೆ ಆಗಲಿ, ಚೀನಾ, ಅಮೆರಿಕ, ರಷ್ಯಾ ಇಂಥ ದೊಡ್ಡ ದೊಡ್ಡ ರಾಷ್ಟ್ರಗಳು ಮುಂದೆ ಆಗುವಂಥ ಅನಾಹುತಗಳನ್ನು, ಜಾಗತಿಕ ಅನಾಹುತಗಳನ್ನು ತಪ್ಪಿಸಬೇಕು ಅಂದರೆ ಭಾರತವನ್ನು ನಿಯಂತ್ರಣ ಮಾಡಬೇಕು, ಭಾರತಕ್ಕೆ ಬುದ್ಧಿ ಹೇಳಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತು. ವಿದೇಶಿ ಮಾಧ್ಯಮಗಳನ್ನು ಕರ್ಕೊಂಡ್ಬಂದು ತಾರಾರು ಎಲ್ಲರಿಗೂ ತೋರಿಸಿದ್ರು ಯಾವುದೇ ಉಗ್ರಗಾಮಿ ಚಟುವಟಿಕೆಗಳಿಲ್ಲ ಅಂತ. ಆದರೆ ಈ ಒಂದು 9 ಕೇಂದ್ರಗಳನ್ನು ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಏನು ಭಾರತ ಸೇನೆ ಹೊಡೆದಿದೆ, ಇದಕ್ಕಿಂತ ಸಾಕ್ಷಿ ಬೇಕಾ? ಮತ್ತು ಈ ಸಾಕ್ಷಿಯನ್ನು ಬರೀ ಇವತ್ತು ತೋರಿಸಿದ್ದಲ್ಲ, ಭಾರತ ಹಲವಾರು ಪೂರಕವಾದಂಥ ಸಾಕ್ಷ್ಯಗಳನ್ನು ಇಟ್ಕೊಂಡು ಸಾಂದರ್ಭಿಕವಾಗಿ ಮತ್ತು ಐತಿಹಾಸಿಕವಾಗಿ ಮತ್ತು ವರ್ತಮಾನದಲ್ಲಿ ಎಷ್ಟು ಸವಾಲಿದೆ, ಭವಿಷ್ಯದಲ್ಲಿ ಎಷ್ಟು ಸವಾಲಿದೆ ಒಂದು ಪಾಕಿಸ್ತಾನದ ಒಂದು ರೋಗ ಮನಸ್ಥಿತಿಯ ಕಾರಣಕ್ಕೆ ಅಂತಂದ್ರೆ, ಮತ್ತು ಭಾರತಕ್ಕೆ ಸೀಮಿತವಾಗಿ ನೋಡಬೇಡಿ, ಜಾಗತಿಕವಾಗಿ ಯಾವುದೇ ರಾಷ್ಟ್ರಗಳು, ಇದು ಭಾರತ ಪಾಕಿಸ್ತಾನದ ವಿಷಯ ಅಲ್ಲ, ಇದು ಮಾನವ ಜನಾಂಗದ ವಿರುದ್ಧ ನಡೀತಾ ಇರುವಂತಹ ಉಗ್ರಗಾಮಿ ಚಟುವಟಿಕೆ, ಆ ಒಂದು ಮನಸ್ಥಿತಿಯ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು, ಒಂದು ಸಂಕಲ್ಪವನ್ನು, ಬದ್ಧತೆಯನ್ನು ಭಾರತ ಎಲ್ಲಾ ರಾಷ್ಟ್ರಗಳ ಮೂಲಕ ಆ ಒಂದು ಜಾಗತಿಕ ವೇದಿಕೆಯಲ್ಲಿ ತರುವಂತಹ ಪ್ರಯತ್ನವನ್ನು ಮಾಡಿತ್ತಲ್ಲ, ಆ ಪ್ರಯತ್ನಕ್ಕೆ ಬಹುತೇಕ ಸಿಕ್ಕಂತಹ ಜಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ನೋಡಿ, ಟ್ರಂಪ್ ಹೇಳಿಕೆ ಮೊದಲ ಟ್ರಂಪ್ ಯುದ್ಧದಾಹಿ ಅಲ್ಲ ಅಥವಾ ಯುದ್ಧದ ಪರ ಇಲ್ಲ, ಆದಷ್ಟು ಏನು ಬೇರೆ ಬೇರೆ ರೀತಿಯ ಒಂದು ಲೆಕ್ಕಾಚಾರಗಳಲ್ಲಿರುವಂತಹ ವ್ಯಕ್ತಿ ಟ್ರಂಪ್. ಅಂತಹ ಟ್ರಂಪ್ ಮೊದಲ ದಿನ, ಇದು 1500 ವರ್ಷಗಳಿಂದ ನಡೀತಾ ಇದೆ, ಭಾರತ ಪಾಕಿಸ್ತಾನದ ನಡುವೆ ಅವ್ರವ್ರು ಬಗೆಹರಿಸ್ಕೋತಾರೆ, ಮೋದಿ ವಿಲ್ ಟೇಕ್ ಕೇರ್ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಅದಾದ್ಮೇಲೆ ರಷ್ಯಾ ಮತ್ತು ಅದಾದ್ಮೇಲೆ ಚೀನಾ ಬಂದು ಪಾಕಿಸ್ತಾನದ ಪರವಾಗಿ ವಿಶ್ವಸಂಸ್ಥೆಯಲ್ಲಿ ನಿಲ್ಲುವಂಥ ಪ್ರಯತ್ನವನ್ನು ಮಾಡ್ತು, ಟರ್ಕಿ ಪರೋಕ್ಷವಾಗಿ ಸಹಾಯ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತು. ಬೇರೆ ಜಾಗತಿಕವಾಗಿ ಬಹುತೇಕ ಮುಸ್ಲಿಂ ರಾಷ್ಟ್ರಗಳು, ಅರಬ್ ಕಂಟ್ರಿಗಳು ಕೂಡ ಇವತ್ತು ಪಾಕಿಸ್ತಾನವನ್ನು ಪಕ್ಕಕ್ಕಿಟ್ಟಿದ್ವು. ಜಾಗತಿಕವಾಗಿ ಅಭಿವೃದ್ಧಿ ಆಯಾಮ ಮತ್ತು ಬೇರೆ ಬೇರೆ ಆದ್ಯತೆಗಳಿದ್ದರಿಂದ ಭಾರತದ ಜೊತೆ ಮತ್ತು ವಿಶ್ವ ಮಟ್ಟದಲ್ಲಿ. ಸೊ ಪಾಕಿಸ್ತಾನ ಒಂದು ಧರ್ಮದ ಆಧಾರದಲ್ಲಿ ನೆಲೆಗಟ್ಟಲು ಕೂಡ ಐಸೋಲೇಟ್ ಆಗಿತ್ತು. ಆದರೆ ಜಾಗತಿಕವಾಗಿ ಅಮೆರಿಕಾದಂತಹ, ರಷ್ಯಾದಂತಹ, ಚೀನಾದಂತಹ ರಾಷ್ಟ್ರಗಳ ಅಭಿಪ್ರಾಯ ಈ ಒಂದು ಸಂದರ್ಭಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಭಾರತ ಅತ್ಯಂತ ಸೂಕ್ಷ್ಮವಾಗಿ ರಾಜತಾಂತ್ರಿಕವಾಗಿ ಯುದ್ಧವನ್ನು ಮಾಡ್ತು. ನಮಗೆ ಸಹಭಾಗಿತ್ವ ಬೇಕೇ ಹೊರತು ಉಪದೇಶ ಬೇಡ ಅನ್ನುವಂಥ ಒಂದು ನೇರವಾದ ಸಂದೇಶವನ್ನು ವಿದೇಶಾಂಗ ಸಚಿವರು ಕೊಟ್ಟಿದ್ರು. ಇತ್ಲ ಕಡೆ ರಕ್ಷಣಾ ಸಚಿವರು ಭಾರತೀಯರು ಏನು ಬಯಸ್ತಾ ಇದ್ದಾರೆ ಅದರ ಮಾಡ್ತೀವಿ ಅಂತ ಹೇಳಿತ್ತು. ಅದಕ್ಕೆ ಪೂರಕವಾಗಿ ಒಂದು 13 ದಿನ, ಅಂದರೆ ಮೊದಲ ದಿನ ಏನಿತ್ತು ಅಮೆರಿಕದ ಮಾತು ಪ್ರತಿಕ್ರಿಯೆಗಳು, ಕಳೆದ ಒಂದು 4 ದಿನದಲ್ಲಿ ಬದಲಾಗಿತ್ತು. ಅಲ್ಲಿನ ಸ್ಪೀಕರ್ ಇರ್ಬೋದು ಅಥವಾ ಅಲ್ಲಿನ ಉಪಾಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡ ಯಾವ ರೀತಿ ಮಾತನಾಡ್ತಾ ಇದ್ರು ಅಂದರೆ, ಭಾರತಕ್ಕೆ ಯಾವುದೇ ರೀತಿಯ ಸಹಾಯವನ್ನು ನಾವು ಕೊಡ್ತೀವಿ, ಅದು ರಕ್ಷಣಾತ್ಮಕವಾಗಿರ್ಬೋದು, ಸ್ಟ್ರಾಟಜಿಕ್ ಆಗಿರ್ಬೋದು, ಈ ಉಗ್ರಗಾಮಿ ಚಟುವಟಿಕೆಗಳ ವಿರುದ್ಧದ ಹೋರಾಟಕ್ಕೆ ಏನು ಇಳಿದಿದೆ ಭಾರತ, ಇಳಿತಾ ಇದೆ, ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಸ್ಪೆಷಲ್ ಆಗಿ ಯಾಕೆ ಅದನ್ನು ಮೆನ್ಷನ್ ಆಯಿತು ಅಂತಂದರೆ, ವಾರ ಆದರೆ ಇಂಡಿಯಾ ಪಾಕಿಸ್ತಾನ ಅಂತ ಎಸ್ಕಲೇಷನ್ ಆಗುತ್ತೆ, ಆದರೆ ಉಗ್ರಗಾಮಿ ವಿರುದ್ಧದ ಹೋರಾಟ ಅಥವಾ ಉಗ್ರಗಾಮಿಗಳಿಗೆ ತಕ್ಕ ಒಂದು ಪಾಠವನ್ನು ಕಲಿಸಬೇಕು ಅನ್ನೋ ಸಂದರ್ಭದಲ್ಲಿ ಯಾರು ಕೂಡ ಜಾಗತಿಕವಾಗಿ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜಾಗತಿಕ ರೋಗ, ಆ ರೋಗಕ್ಕೆ ಮದ್ದನ್ನು ಹುಡುಕಬೇಕು. ಆ ಮದ್ದು ವಿಶ್ವದ ಯಾವುದೇ ಮೂಲೆಯಲ್ಲಿ, ಯಾವುದೇ ಗಡಿಯಲ್ಲಿ ಬಂದರೂ ಕೂಡ ಅದು ಸ್ವಾಗತಾರ್ಹ ಅನ್ನುವಂಥದ್ದು ವಿಶ್ವದ ಯಾವುದೇ ರಾಷ್ಟ್ರಗಳಿಗೂ ಕೂಡ ಗೊತ್ತಿರುವಂತಹ ಅಂಶ. ಮತ್ತೆ ಈ ಪಾಕಿಸ್ತಾನದ ಒಂದು ಮನಸ್ಥಿತಿಯಾಗಿದೆ ನೋಡಿ, ನಾವು ಈಗಾಗಲೇ ಹಲವಾರು ಸಲ ಮಾತನಾಡಿದ್ವಿ, 30 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ, ಅಮೆರಿಕಾಗೋಸ್ಕರ ಮಾಡ್ತಾ ಇದ್ವಿ ಅಂತ ಹೇಳಿ ಅಮೆರಿಕದ ಮೇಲೆ ಗೂಬೆ ಕೂರಿಸುವಂತ ಅಥವಾ ಅಮೆರಿಕವನ್ನು ಕೂಡ ಅಪರಾಧಿ ಪಟ್ಟಿಯಲ್ಲಿ ಪಾರ್ಟ್ನರ್ ಇನ್ ಕ್ರೈಮ್ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಎಳೆದು ತರುವಂಥ ಒಂದು ಮನಸ್ಥಿತಿಯನ್ನು ತೋರಿಸಿದಂಥ ಸಂದರ್ಭದಲ್ಲಿ ಮತ್ತು ಚೀನಾಗೆ ಪ್ರಾಕ್ಸಿಮಿಟಿ ಇರುವಂಥ ಸಂದರ್ಭದಲ್ಲಿ ಅಮೆರಿಕಾಗೆ ಸಹಜವಾಗಿ ಭಾರತ ಸ್ಟ್ರಾಟಜಿಕ್ ಅಲೆ ಆಗಿರುವಂಥದ್ದು. ಸೊ ಜಾಗತಿಕವಾಗಿ ಭಾರತದ ಅತ್ಯಂತ ದೊಡ್ಡ ಮಟ್ಟದ ಸಂಬಂಧ, ಅದರಲ್ಲೂ ಕೂಡ ಮೋದಿ ಟ್ರಂಪ್ ಸರ್ಕಾರದ ನಡುವಿನ ಒಂದು ವಿದೇಶಾಂಗ ನೀತಿ ಏನಿದೆ ಹಿಂದೆಂದಿಗಿಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಸೆದುಕೊಂಡಿರುವಂಥದ್ದು. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮೊನ್ನೆನೂ ಕೂಡ ರಷ್ಯಾದ ವ್ಲಾಡಿಮಿರ್ ಪುಟಿನ್ ರಷ್ಯಾ ಒಂದು ಬಾಗಿಲನ್ನು ಬಡದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಆ ಒಂದು ಪಾಕಿಸ್ತಾನದ ಒಂದು ವಾದಕ್ಕೆ ಅಥವಾ ಅದ ಒಂದು ಅಭಿಪ್ರಾಯಗಳಿಗೆ, ಆಗ್ರಹಗಳಿಗೆ ಸೊಪ್ಪನ್ನು ಹಾಕದೆ ಭಾರತದ ಪ್ರಧಾನಿ ಕಚೇರಿಗೆ ಕರೆಯನ್ನು ಮಾಡಿ, ನಿಮ್ಮ ಜೊತೆ ನಾವಿದ್ದೀವಿ, ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ವಿರುದ್ಧದ ಅಥವಾ ನಿಮ್ಮ ವಿರುದ್ಧದ ಈ ಒಂದು ಷಡ್ಯಂತ್ರಗಳೇನಿದೆ ಆ ಷಡ್ಯಂತ್ರಕ್ಕೆ ಉತ್ತರ ಕೊಡುವಂತ ನಿಮ್ಮ ಯಾವುದೇ ಪ್ರಕ್ರಿಯೆಗಳಲ್ಲಿ ನಮ್ಮ ಸಹಭಾಗಿತ್ವ, ಸಹಕಾರ ಇರುತ್ತೆ ಅನ್ನುವಂಥ ಒಂದು ಸ್ಟರ್ನ್ ಮೆಸೇಜ್ ಅನ್ನು ರಷ್ಯಾ ಯಾವಾಗ ಕೊಡ್ತು, ಅದಾದ್ಮೇಲೆ ಅಮೆರಿಕದ ಸ್ಟ್ಯಾನ್ಸ್ ಕೂಡ ತುಂಬಾ ಬದಲಾಯಿತು. ಮತ್ತು ವಿಶ್ವಸಂಸ್ಥೆಯಲ್ಲಿ ಜಾಯಿಂಟ್ ಸ್ಟೇಟ್ಮೆಂಟ್ ವಿಚಾರವಾಗಿ ಅಬ್ಜೆಕ್ಷನ್ ಅನ್ನು ಪಾಕಿಸ್ತಾನ ಯಾವ ರೀತಿ ತಂದಿತ್ತಲ್ಲ, ಇದರಲ್ಲಿ ಪಾಕಿಸ್ತಾನ ಕೃಪಾಪೋಷಿತ ಅಥವಾ ರೆಸಿಸ್ಟೆಂಟ್ ಫ್ರಂಟ್ ಈ ಒಂದು ಪದಗಳನ್ನು ತೆಗಿಬೇಕು ಅಥವಾ ಇದೆಲ್ಲ ಬರೀ ಫಾಲ್ಸ್ ಪ್ರಪಗಂಡ, ಭಾರತದ್ದು ರಾಜತಾಂತ್ರಿಕವಾಗಿ ಒಂದು ಯುದ್ಧದಾಹಿ ಮನಸ್ಥಿತಿ ಇರುವುದು ಅಷ್ಟೇ, ಅದನ್ನು ಬಿಟ್ಟರೆ ಅಮಾನವೀಯ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಸಿಂಧು ನದಿ ಒಪ್ಪಂದವನ್ನು ತಡೆ ಹಿಡಿದು ಅಂತೆಲ್ಲ ದೊಡ್ಡ ದೊಡ್ಡ ಬೊಬ್ಬೆನ ಹೊಡೆದ್ರು ಕೂಡ, ಅಂತ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಆ ಪ್ರಯತ್ನಗಳಿಗೆ ಬಹುತೇಕ ರಾಷ್ಟ್ರಗಳು ಸೊಪ್ಪು ಹಾಕಿಲ್ಲ, ಆ ಒಂದು ವಾದಕ್ಕೆ ಪ್ರತಿಕ್ರಿಯೆಯನ್ನು ಪಾಸಿಟಿವ್ ಆಗಿ ಕೊಡಲಿಲ್ಲ. ಈಗಾಗಲೇ ಬಿಹಾರದಲ್ಲಿ ಹೇಳಿಕೆಯನ್ನು ಕೊಡುವಂಥ ದಿನಕ್ಕೆ ಮೊದಲೇ, ಅಂದರೆ ದಾಳಿಯಾದ ದಿನ ಅಥವಾ ದಾಳಿಯಾದ ಕ್ಷಣದಿಂದಲೇ ಭಾರತ ರಾಜತಾಂತ್ರಿಕವಾಗಿ ವಿಶ್ವ ಭೂಪಟದಲ್ಲಿ ಬೆಂಬಲವನ್ನು ಕ್ರೋಢೀಕರಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಆಗಾಗಲೇ 150 ರಾಷ್ಟ್ರಗಳಿಗೂ ಕರೆಯನ್ನು ಮಾಡಿ ಅಲ್ಲಿನ ಒಂದು ವಿದೇಶಾಂಗ ಸಚಿವರ ಜೊತೆ, ಅಲ್ಲಿನ ರಾಯಭಾರಿಗಳ ಜೊತೆ ಮಾತುಕತೆಯನ್ನು ಆಡಿ ಈ ಒಂದು ಕ್ಷಣದಲ್ಲಿ ಭಾರತದ ಒಂದು ರಿಯಾಕ್ಷನ್ ಎಷ್ಟು ಇಂಪಾರ್ಟೆಂಟ್ ಇದೆ ಜಾಗತಿಕವಾಗಿ ಮತ್ತು ಪಾಕಿಸ್ತಾನದ ವಿರುದ್ಧ ಈ ಒಂದು ಕ್ರಮ ಎಷ್ಟು ಅನಿವಾರ್ಯ ಮತ್ತು ನಮ್ಮ ಸಾರ್ವಭೌಮತೆಗೆ ಗೌರವ ತಂದುಕೊಳ್ಳುವಂಥ ಅಥವಾ ನಮ್ಮ ಸಾರ್ವಭೌಮತೆಯನ್ನು ಪ್ರಶ್ನಿಸಿರುವಂಥ ಈ ಒಂದು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥ ಕ್ರಮ ಕೈಗೊಳ್ಳಬೇಕು
ಮಾಡಬೇಕಾದಂಥ ಅನಿವಾರ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನು ಈಗಾಗಲೇ ಕನ್ವಿನ್ಸ್ ಮಾಡಿತ್ತು. ಸಾಧ್ಯವಾದಷ್ಟು ನೇರ ಯುದ್ಧವನ್ನು ಮಾಡಬೇಡಿ, ಜಾಗತಿಕವಾಗಿ ತೊಂದರೆ ಆಗುತ್ತೆ ಮತ್ತು ವಾಲಟಿಲಿಟಿ ಆಗುತ್ತೆ, ಸ್ಟೆಬಿಲಿಟಿ ಹಾಳಾಗುತ್ತೆ ಅನ್ನೋ ಒಂದು ಮೆಸೇಜನ್ನು ಇಂಥ ಅಮೆರಿಕದಂತಹ ರಾಷ್ಟ್ರಗಳು ಅಥವಾ ಸ್ವತಃ ಅಮೆರಿಕ ಅಥವಾ ಅಮೆರಿಕದ ಇತರ ರಾಷ್ಟ್ರಗಳು ಕೊಡ್ತಾ ಇದ್ರು ಕೂಡ ಯಾವಾಗ ಭಾರತದ ಒಂದು ಸ್ಟ್ಯಾನ್ಸ್ ಮತ್ತು ಆ ಒಂದು ಸಂಕಲ್ಪ ಬದ್ಧತೆಯಲ್ಲಿ ಬದಲಿಲ್ಲ, ಉತ್ತರವನ್ನು ಕೊಟ್ಟೇ ಕೊಡ್ತೀವಿ, ಪ್ರತಿಕ್ರಿಯೆಯನ್ನು ಕೊಟ್ಟೇ ಕೊಡ್ತೀವಿ ಮತ್ತು ಅದು ನಮಗೆ ಸರಿಯಾಗಿ ತೃಪ್ತಿಯಾಗುವ ರೀತಿಯಲ್ಲಿ ಉತ್ತರ ಕೊಡ್ತೀವಿ ಅಂತ ಏನು ಹೇಳಿತ್ತು, ಆ ಒಂದು ಉತ್ತರದ ಪ್ರಕ್ರಿಯೆ ಒಂದು 9 ಸ್ಥಳಗಳಲ್ಲಿ ಏನಾಗಿದೆ, ಈ ಒಂದು ಪ್ರಕ್ರಿಯೆಗೆ ಜೊತೆಯಾಗಿ ನಿಂತಿರುವಂಥದ್ದು ಡೊನಾಲ್ಡ್ ಟ್ರಂಪ್ನ ಒಂದು ಹೇಳಿಕೆಯಲ್ಲೂ ಕೂಡ ಕಾಣಿಸ್ತಾ ಇದೆ. ಸೊ ಅವರ ಕ್ವಿಕ್ ರಿಯಾಕ್ಷನ್ ನೋಡಿದಂಥ ಸಂದರ್ಭದಲ್ಲಿ ಭಾರತ ಈಗಾಗಲೇ ಯಾವ ರೀತಿ ಜಾಗತಿಕವಾಗಿ ಬೆಂಬಲವನ್ನು ಕ್ರೋಢೀಕರಿಸಿತ್ತು ಮತ್ತು ರಿಯಾಕ್ಷನ್ ವೆಸ್ಟರ್ನ್ ಕಂಟ್ರಿಗಳನ್ನು ಕೂಡ ಯಾವ ರೀತಿ ಬಿಲ್ಡ್ ಮಾಡ್ತಿದೆ, ಈ ಮೂಲಕ ಪಾಕಿಸ್ತಾನ ಮತ್ತಷ್ಟು ಐಸೋಲೇಟ್ ಆಗಬೇಕು, ಅದು ಅಣ್ವಸ್ತ್ರ ಮತ್ತೊಂದು ಮೊಗದೊಂದು ಅಂತ ಬೊಬ್ಬೆಗಳನ್ನು ಹೊಡೆಯುವಂಥ ಅಥವಾ ರೋಗಗ್ರಸ್ತ ಮನಸ್ಥಿತಿಯಲ್ಲಿ ಅಕಸ್ಮಾತ್ ಏನಾದರೂ ಅನಾಹುತಗಳಿಗೆ ಕೈ ಹಾಕುವಂಥ ಪ್ರಕ್ರಿಯೆ ಇದ್ರೆ ಅದಕ್ಕೆ ವಾರ್ನಿಂಗ್ ಕೂಡ ಕೊಡಿಸ್ಬೇಕು, ತನ್ನ ನೆಲದಿಂದ ಅಷ್ಟೇ ಅಲ್ಲ ವಿದೇಶದ ಪ್ರಬಲ ನೆಲೆಗಳಿಂದ. ಯಾಕಂದ್ರೆ ಒಂದು ಅವರ ಹಣಕಾಸು, ಅವರ ಒಂದು ಸಹಾಯ, ಅವರ ಒಂದು ಸಾಲದಲ್ಲಿ ಬದುಕ್ತಾ ಇರುವಂಥ ಬಿಕಾರಿ ದೇಶ ಅವರಿಗೂ ಕೂಡ ಹೆದರುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ರಾಜತಾಂತ್ರಿಕವಾಗಿಯೂ ಕೂಡ ಒಂದು ಬೆಂಬಲವನ್ನು ಕ್ರೋಢೀಕರಿಸಿರುವಂಥದ್ದು. ಅದರ ಭಾಗವಾಗಿ ಟ್ರಂಪ್ನ ಹೇಳಿಕೆ ಮಹತ್ವವನ್ನು ಪಡೆದುಕೊಂಡಿದೆ ಮತ್ತು ಭಾರತದ ಈ ಒಂದು ಕ್ರಮ, ಈ ಒಂದು ದಿಟ್ಟ ಕ್ರಮ ಸಹಜವಾಗಿದೆ, ಅಂದ್ರೆ ನ್ಯಾಚುರಲ್ ಆಗಿದೆ ಮತ್ತು ನ್ಯಾಯಯುತವಾಗಿದೆ ಅನ್ನುವಂಥ ಒಂದು ಜಸ್ಟಿಫಿಕೇಶನ್ ಅನ್ನ, ಆ ಒಂದು ಬೆಂಬಲವನ್ನು ಪಡ್ಕೊಳ್ಳುವಲ್ಲಿ ನಮ್ಮ ಭಾರತದ ವಿದೇಶಾಂಗ ನೀತಿ ಈ ಕ್ಷಣಕ್ಕೆ ಈ ಒಂದು ರಕ್ಷಣಾ ಕ್ರಮಗಳ ಜೊತೆಗೆ ತೆಗೆದುಕೊಂಡು ಹೋಗಿರುವಂಥದ್ದನ್ನು ಕಾಣಬಹುದು. ಹರಿಪ್ರಸಾದ್, ಈಗಾಗಲೇ ಭಾರತ ನಡೆಸಿರ್ತಕ್ಕಂತಹ ದಾಳಿ ಮತ್ತು ಈ ದಾಳಿಗೆ